ನಿನ್ನನ್ನೇ ಆರಾಧಿಸುತ್ತೇನೆ, ನಿನ್ನನ್ನೇ ಸ್ತುತಿಸುತ್ತೇನೆ ಸ್ವಾಮಿ. ನಾವು ನಿನ್ನನ್ನೇ ಕೊಂಡಾಡುತ್ತೇವಪ್ಪ ಸ್ವಾಮಿ. ಕರ್ತನೇ, ನನ್ನ ಜೀವಿತಕ್ಕೆ ಆಧಾರವು ನೀನಾಗಿರಬೇಕಪ್ಪ ಸ್ವಾಮಿ. ಕರ್ತನೇ, ನಾವು ನಿನ್ನನ್ನು ಹುಡುಕುವಂತ ಮಕ್ಕಳಾಗುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಅನುಸಾರವಾಗಿ ಜೀವಿಸುವಂತ ಮಕ್ಕಳಾಗುತ್ತೇವೆ ದೇವರೇ. ನಮ್ಮನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರ ಆತ್ಮನೇ ನಮ್ಮನ್ನು ಲೀಡ್ ಮಾಡಿ. ಸ್ತೋತ್ರ ಪದದ ಹೌದು ರಕ್ಷಕನೇ ಅಪ್ಪ. ಈ ಒಂದು ಸಮಯದಲ್ಲಿ ಆರಂಭದಿಂದಲೂ ಕರ್ತಾನೆ ಅಂತ್ಯದವರೆಗೂ ನಿನ್ನ ಮಕ್ಕಳನ್ನ ರಕ್ಷಕನೇ ನಂದು ಪ್ರಸನ್ನತೆಯಲ್ಲಿ ಕೊನೆಯವರೆಗೂ ನಿನ್ನ ತೆಗೆದುಕೊಂಡು ಬಂದಿದ್ದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಬಂದಂತ ಪ್ರತಿ ಒಂದು ಆತ್ಮಗಳು ಕರ್ತಾರೆ ನಿನ್ನ ನಾಮವನ್ನ ಮಹಿಮೆ ಪಡಿಸಿದ್ದಾರೆ. ನನಗೆ ಯಾವ ಉದ್ದೇಶಕ್ಕಾಗಿ ಈ ನಿನ್ನ ಮಕ್ಕಳನ್ನ ಇವತ್ತಿನ ದಿವಸ ಈ ಒಂದು ಸ್ಥಳದಲ್ಲಿ ನೀನು ಒಟ್ಟುಗೂಡಿಸಿ ಅದು ನಿನಗೆ ಗೊತ್ತುಂಟು. ನೀನು ಬಲ್ಲಂತ ದೇವರು ಎಲ್ಲಿ ಇಬ್ಬರು ಮೂವರು ಕರ್ತ ನಿನ್ನ ನಾಮದಲ್ಲಿ ಬಂದು ಸೇರಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುವೆ ನೀನು ವಾಗ್ದಾನ ಮಾಡಿ ಹಬ್ಬದಲ್ಲಿ ಆ ವಾಗ್ದಾನದಂತೆ ಇವತ್ತಿನ ದಿವಸ ಈ ಸ್ಥಳದಲ್ಲಿ ನಿನ್ನ ಮಕ್ಕಳ ಜೀವನದಲ್ಲಿ ಕರ್ತನೆ ನಡೆಸ್ತಾ ಇದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಿನ್ನ ದೇವದೂತರ ಸೈನ್ಯವನ್ನು ಹಿಡಿದು ಬರಲೆ, ದೇವದೂತರ ಗುಡಾರನಾಗಿ ಪರಿವರ್ತನೆ ಮಾಡು. ನಿನ್ನ ಮಗನ ಕರ್ತನೆ ಹುಡುಕಿದಾಗ ನಿನ್ನ ವಚನ ಹೇಳುತ್ತೆ, ಹುಡುಕುವವನಿಗೆ ಸಿಕ್ಕುವುದು ಅಂತ ಹೇಳಿ. ಅಪ್ಪ, ನಿನ್ನ ಮಗನನ್ನು ಹಾಲಿಗೆ ಹಾಕಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ಒಂದು ಸ್ಥಳವನ್ನು ಹುಡುಕಿದಾಗ ಅಪ್ಪ, ನಿನ್ನ ಮಗನಿಗೆ ಒಂದು ಒಳ್ಳೆ ಉನ್ನತವಾದಂತ ಸ್ಥಳವನ್ನ ನಮ್ಮ ಮಗನಿಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕರ್ತನೆ ನಿನಗೆ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನೀನು ಮಾಡಿದ ಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ, ಪ್ರತಿಯೊಂದಕ್ಕೂ ಕೂಡ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸುತ್ತಿಲ್ಲ ತಂದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ತಂದೆ ನಾವೆಲ್ಲರೂ ಸೇರಿ ಅಪ್ಪ ನಿನ್ನ ಮಗನಿಗಾಗಿ ನೀನು ಆರಾಧಿಸುವುದಕ್ಕಾಗಿ ಒಂದು ಒಳ್ಳೆಯ ಹಾಲನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆ ನಾವು ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಂತ ಯಾವ ಉದ್ದೇಶಕ್ಕಾಗಿ ನಿನ್ನ ಮಗನಿಗೆ ಒಂದು ಸ್ಥಳದಲ್ಲಿ ನಿಲ್ಲಿಸಿದಪ್ಪ, ಇದು ನಿನ್ನ ಕಾರ್ಯ ಮಾತ್ರ ಉಚ್ಚರಿಸಲಿ. ಇಲ್ಲಿ ಬಂದಂತ ಪ್ರತಿ ಒಂದು ಆತ್ಮಗಳು ಕೊಡುತ್ತದೆ ಸತ್ಯವನ್ನು ಅರಿತುಕೊಂಡು ಆ ಒಂದು ಸತ್ಯದ ಮಾರ್ಗದಲ್ಲಿ ಜೀವಿಸುವ ಹಾಗೆ ಅದು ತಂದೆ. ಆ ನಿನ್ನ ಮಕ್ಕಳ ಮುಖಾಂತರ ಅನೇಕ ಆತ್ಮಗಳು ಕೂಡ ತಪ್ಪುವಂತ ಆತ್ಮಗಳು ಕೆಟ್ಟ ಮಾರ್ಗದಲ್ಲಿ ಜೀವಿಸುವಂತ ಆತ್ಮಗಳು ಕರ್ತನೆ ಹುಡುಕಿ ಈ ಒಂದು ಸ್ಥಳದಲ್ಲಿ ಬಂದು ಅಪ್ಪ ಎಲ್ಲ ತಪ್ಪುಗಳನ್ನ ಮರೆತು ನಿನಗಾಗಿ ನಿಂತುಕೊಳ್ಳುವ ಹಾಗೆ ಹೊಸದಾದಂತ ಜೀವನವನ್ನು ಕರ್ತನೆ ಪಡೆದುಕೊಳ್ಳುವ ನಿನ್ನ ಕಾರ್ಯವನ್ನು ಮಾಡು ಅಪ್ಪ. ನಿನ್ನ ಮಗನ ಮುಖಾಂತರವಾಗಿ ಅನೇಕ ಕುಟುಂಬಗಳು ಬದಲಾವಣೆ, ಅನೇಕ ಗ್ರಾಮಗಳು ಬದಲಾವಣೆ, ಅನೇಕ ಆತ್ಮಗಳು ಬದಲಾವಣೆ ಆಗಲಿ. ಇದು ನಿನ್ನಿಂದ ಮಾತ್ರ ಸಾಧ್ಯ ಉಂಟು. ನಿನ್ನ ಮಗನ ಕರ್ತನೆ ನೀನೇ ನಿಂತುಕೊಂಡು ಈ ಲೋಕದಲ್ಲಿ ಒಂದು ಸ್ಥಳದಲ್ಲಿ ನಿನ್ನ ಮಗನಿಗೆ ಒಳ್ಳೆಯ ರೀತಿಯಾಗಿ ನೀನು ನಡೆಸುವಂತ ದೇವರಿಗಾಗಿದ್ಯಾ. ಆ ನಿನ್ನ ಕೃಪೆ ಮಗನ ಮೇಲೆ ಸದಾ ಕಾಲವು ನಿರಂತರವಾಗಿರಲಿ ಅಪ್ಪ. ನಿನ್ನ ಮಗನಿಗೆ ಯಾವುದು ಕೂಡ ಸಾಧ್ಯವಿಲ್ಲ. ನಿನ್ನ ಮಗನೊಟ್ಟಿಗೆ ನೀನು ಎದ್ದುಕೊಂಡು ಪ್ರತಿಯೊಂದು ಕಾರಣ ಅಸಾಧ್ಯವಾದಂತ ಎಲ್ಲ ಕಾರ್ಯಗಳು ಸಾಧ್ಯ ಆಗುವ ಹಾಗೆ ನಿಮ್ಮ ಮಗನೊಟ್ಟಿಗೆ ಎದ್ದುಕೊಂಡು ನಿನ್ನ ಕಾರ್ಯವನ್ನು ಮಾಡು. ಮೋಶೆ ಜೊತೆ ಯಾವ ರೀತಿಯಾಗಿ ನಿಂತುಕೊಂಡು ಆ ಮಗನ ಒಂದು ಮಾರ್ಗವನ್ನು ಸರಳಗೊಳಿಸಿದ್ವಿ ಅದೇ ರೀತಿಯಾಗಿ ಅಪ್ಪ ನಿನ್ನ ಮಗನ ಜೀವಿತದಲ್ಲಿ ನಿಂತುಕೊಂಡು ಪ್ರತಿಯೊಂದು ಮಾರ್ಗಗಳನ್ನ ಪ್ರತಿಯೊಂದು ಸತ್ಯವಾದ ರಹಸ್ಯಗಳನ್ನು ಬಿಚ್ಚಿಟ್ಟುವ ಹಾಗೆ ಆ ರಹಸ್ಯಗಳನ್ನು ನಿನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳುವ ಕಾರ್ಯವನ್ನು ಮಾಡು. ನಿನ್ನ ಮಗನು ಬಿತ್ತುವಂತ ಪ್ರತಿಯೊಂದೊಂದು ಬೀಜವು ಕೂಡ ಈ ಮಕ್ಕಳ ಹೃದಯದಲ್ಲಿ ಆಳವಾಗಿ ನಾಟಿಕೊಂಡು ಬೆಳೆದು ಬೆಳೆದು ಒಳ್ಳೆಯ ರುಚಿಕರವಾದಂತ ಫಲವನ್ನು ಕೊಡುವಾಗ ಕಾರ್ಯವನ್ನು ಮಾಡಪ್ಪ. ಆ ನಿನ್ನ ಗಾಯವುಳ್ಳ ಸಾಯದ ಹಸ್ತ ಮಗನಿಗಾಗಿ ಈ ಒಂದು ಸಭೆಗಾಗಿ ಇಲ್ಲಿ ಬರುವಂತ ಪ್ರತಿಯೊಂದು ಆತ್ಮಗಳಿಗಾಗಿ ಕುಟುಂಬಗಳಿಗಾಗಿ ಚಾಚಲ್ ಮಾಡಪ್ಪ. ಇಲ್ಲಿ ಬಂದಂತ ಮಕ್ಕಳು ಯಾವುದೇ ಕಷ್ಟವನ್ನು ತೆಗೆದುಕೊಂಡು ಬಂದಿರಬಹುದು, ಕಣ್ಣೀರನ್ನು ತೆಗೆದುಕೊಂಡು ಬರ್ತಾ ಇದ್ದಿರಬಹುದು ಅಂತಂದ್ರೆ ಆದರೆ ಈ ಒಂದು ಸ್ಥಳದಿಂದ ತಿರುಗಿ ಮನೆಗೆ ಹೋಗುವಾಗ ಪ್ರತಿ ಒಂದು ಆತ್ಮಗಳು ನೀನು ಮಾಡುವ ಅದ್ಭುತಗಳನ್ನು ನೋಡುವ ಹಾಗೆ ಇನ್ನು ನಾಮವನ್ನು ಮೇಲೆತ್ತುವ ಹಾಗೆ ಕರ್ತನೆ ಕಾರ್ಯವನ್ನು ಮಾಡ ಆಸಾಯ್ತದೆ. ಈ ಒಂದು ಸಭೆಗಾಗಿ ನಿನ್ನ ಮಗನಿಗಾಗಿ ಚಾಚಲ್ಪಟ್ಟು ಇಳಿದು ಬರ ಆಕಾಶ ತೆರೆದು ಅಲ್ಲಿನ ಮಹಿಮೆ ಇಲ್ಲಿದ್ದಂತ ಪ್ರತಿಯೊಂದು ಆತ್ಮಗಳನ್ನ ಈ ಒಂದು ಹಾಲನ್ನು ಆವರಿಸಿಕೊಳ್ಳಲೆ ಅಪ್ಪ. ಇದು ಹಾಲಿನ ಮೇಲೆ ಯಾವ ದುಷ್ಟನ ಕಣ್ಣುಗಳು ಬೀಳಲಾರದ ಹಾಗೆ ಯಾವುದೇ ಕೆಟ್ಟ ಕಾರ್ಯಗಳು ಕರ್ತನೆ ಏನು ಸ್ಥಳದಲ್ಲಿ ನಡೆಯಲಾರದ ಹಾಗೆ ಎಲ್ಲ ಸೈತಾನ ಶಕ್ತಿಗಳನ್ನ ಅಂಧಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಪಿರಿಟ್ಗಳನ್ನ ಮತ್ತೆ ಆಕಾಶದಲ್ಲಿ ಹಾರಾಡುತ್ತಿರುವಂತ ಎಲ್ಲ ರಕ್ತ ಮಾಂಸದಂತ ಆತ್ಮಗಳನ್ನ ಒಟ್ಟುಗೂಡಿ ನಿನ್ನ ಮಕ್ಕಳಂತ ನಾವು ಕರ್ತಂತ ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ಸುಟ್ಟಾಕ್ತಲಿದ್ದೀವಿ. ಫೈರ್ ಇನ್ ದ ನೇಮ್ ಆಫ್ ಜೀಸಸ್.
ರೈಟ್ ನೌ ಐ ವಿಲ್ ಕಮಾಂಡ್ ಯು. ಸಂಪೂರ್ಣವಾಗಿ ಕರ್ತನೆ ಇಲ್ಲಿದ್ದಂತ ಎಲ್ಲ ದುರಾತ್ಮ ಶಕ್ತಿಗಳು ಹೊರಗಡೆ ಕರ್ತನೆ ಆಲೋಚನೆ ಮಾಡಿದ ಎಲ್ಲ ಶಕ್ತಿಗಳು ಸಂಪೂರ್ಣವಾಗಿ ತೆಗೆದು ಅಪ್ಪ ಇಲ್ಲಿ ಪರಲೋಕದಿಂದ ಯಾವ ರೀತಿಯಾಗಿ ಶಾಂತಿ ಸಮಾಧಾನ ನಮ್ಮದು ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಬಂದಂತ ಪ್ರತಿಯೊಂದು ಆತ್ಮಗಳು ಕೂಡ ಶಾಂತಿ ಸಮಾಧಾನದಿಂದ ಹಿಂತಿರುಗಿ ಮನೆಗೆ ಹೋಗಿ ನಿಮ್ಮ ಕಾರ್ಯಕ್ರಮ ಮಾಡಬಹುದು. ಅಪ್ಪ ಇವತ್ತಿನ ದಿವಸ ಈ ಒಂದು ಹಾಲನ್ನ ಓಪನಿಂಗ್ ಮಾಡಲಿಕ್ಕೆ ಒಳ್ಳೆ ಸಮಯವನ್ನು ಕೊಟ್ಟಿದ್ಯಾ. ನಿನ್ನ ಮಕ್ಕಳು ಕರ್ತನೆ ಬರುವಾಗ ನಿಮ್ಮ ಕಾರ್ಯವನ್ನು ಮಾಡಿದಪ್ಪ, ನಿಮಗೆ ಸ್ತೋತ್ರ. ಎಷ್ಟು ಜನರಿಗೆ ಯಾವ ಒಂದು ಕರ್ತನೆ ಅನುಕೂಲವನ್ನು ತೆಗೆದುಕೊಂಡು ಬಂದಿದ್ದಾರೆ ಅಪ್ಪ, ಯಾರಿಗೆ ಬರ್ಲಿಕ್ಕಾಗಿಲ್ಲ ಯಾರಿಗೂ ಕೂಡ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಮುಂಬರುವ ಕರ್ತನೆ ದಿನಗಳಲ್ಲಿ ಇವತ್ತಿನ ದಿವಸ ಬರದಿದ್ದ ಪ್ರತಿಯೊಂದು ಆತ್ಮಗಳು ಕೂಡ ಅವತ್ತಿನ ದಿವಸ ಬಂದು ಅವರೊಟ್ಟಿಗೆ ಕರ್ತನೆ ಇನ್ನೂ ಅನೇಕ ಆತ್ಮಗಳು ಈ ಒಂದು ಸ್ಥಳದಲ್ಲಿ ಬಂಧಿಸಿರೋ ಕಾರ್ಯವನ್ನು ಮಾಡು. ಈ ಸ್ಥಳವು ತುಂಬಿ ತುಳುಕುವಾಗಿ ಕಾರ್ಯವನ್ನು ಮಾಡಪ್ಪ. ಇಲ್ಲಿ ಬರುವಂತ ಆತ್ಮಗಳಿಗೆ ನಿಲ್ಲಿಕ್ಕೆ ಕೂಡ್ಲಿಕ್ಕೆ ಸ್ಥಳ ಇರಬಾರದಪ್ಪ. ಆ ರೀತಿಯಾದಂತಹ ಜನರು ಇಲ್ಲಿ ಒಟ್ಟು ಸೇರಿ ನಿನ್ನ ನಾಮವನ್ನ ಘನಪಡಿಸುವ ಕಾರ್ಯ ಮಾಡು. ನೀವೀಗ ಮಾಡಿದಕ್ಕಾಗಿ ಸ್ತೋತ್ರ ಪಡ್ತಾರೆ. ಈ ಒಂದು ಹಾಲನ್ನ ಈ ನಿನ್ನ ಸೇವಕನನ್ನು ಉಪಸ್ಥೆ ಹಾಕದಂತೆ ಆ ಮಗನನ್ನು ಆರಿಸಿಕೊಂಡಿಲ್ಲ, ನೀನು ಆರಿಸಿಕೊಂಡಿಲ್ಲಪ್ಪ. ನಿನ್ನ ಚಿತ್ತದಂತೆ ಮಗನು ನಡೆಯುವಂತನಾಗಿದ್ದಾನೆ. ಯಾವುದೇ ಅಪಾಯ ಕರ್ತನೆ ಇಕ್ಕಟ್ಟು ಬಂದರೂ ಕೂಡ ಆ ಮಗನಿಗೆ ಒಳ್ಳೆ ರೀತಿಯಾಗಿ ಪರ್ವತ ನಿಂತ ಹಾಗೆ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಮತ್ತೊಂದು ನಮ್ಮೆಲ್ಲರನ್ನ ಈ ಒಂದು ಸಭೆಯನ್ನ ಸೇವಕರನ್ನ ಇಲ್ಲಿ ಬಂದಂತ ಆತ್ಮನ ಅದಕ್ಕೆ ಒಪ್ಪಿಸ್ತಾ ರಕ್ಷಕ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನ ಮೇಲೆತ್ತ ಪ್ರಾರ್ಥನೆ ಕರ್ತನಾದ ನಜರೇತ್ ಯೇಸು ಕ್ರಿಸ್ತ ನಾಮದಲ್ಲಿ ಬೇರೆ ನನ್ನ ಜೀವವುಳ್ಳ ಸ್ವರ್ಗ